ಗೌರಮ್ಮ. ಅಷ್ಟೇನಾ? ನಿಮ್ಮ ಯಜಮಾನ್ರು? ರಾಜಶೇಖರ್. ಅದ್ ಹೇಳ್ಬೇಕು ಗೌರಮ್ಮ ರಾಜಶೇಖರ್. ನಿಮ್ಗೆ ಮದ್ವೆ ಆಗಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವಿನ್ನೂ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ನಾವ್ ಅನ್ಕೋತೀವಪ್ಪ ನೀವು ಮಾತಾಡೋದು ನೋಡ್ಬಿಟ್ಟು. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಯಾಕೆ ಭಯನಾ? ಇಲ್ಲ, ಭಯ ಇಲ್ಲ. ತಪ್ಪಿ ಕೊಟ್ರು ಸರಿ ಹೋಗುತ್ತಿಲ್ಲ. ಓಕೆನಾ ಇವಾಗ? ಧೈರ್ಯ ಬಂತ? ಸೂಪರ್. ಏನ್ ಮಾಡ್ತೀರಾ ಇವತ್ತು ನಮಗೋಸ್ಕರ ನೀವು? ಇವತ್ತು ಅಳಸಂಡೆ ಕಾಳಿನ ಅಥವಾ ಮಿಕ್ಸ್ ತರಕಾರಿ ಸಾಗು. ಅಳಸಂಡೆ ಕಾಳಿಂದು ಮಿಕ್ಸ್ ತರಕಾರಿ ಸಾಗು. ಗೌರಮ್ಮ ಫಸ್ಟ್ ಏನು ಬೇಕಮ್ಮ? ಕುಕ್ಕರ್ ನೋಡಮ್ಮ, ನಿಮ್ಮ ಎಡಗಡೆ ಐತಮ್ಮ. ಸೂಪರ್. ಲೆಸನ್ ನಂಬರ್ 1 ಏನ್ ಮಾಡ್ಬೇಕು? ಸ್ಟವ್ ಹಚ್ಬೇಕು. ವೆರಿ ಗುಡ್. ಐ ಲವ್ ಯು ಗೌರಮ್ಮ. ಓಕೆ, ಸೊ ಗೌರಮ್ಮ ಅವರೇ, ನಮ್ಮ ಕಿಚನ್ ಅಲ್ಲಿ ನಾವು ಯಾವತ್ತು ಒಳ್ಳೆ ಆರೋಗ್ಯಕ್ಕಾಗಿ ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಲ್ಲ. ಸೊ ಈ ಆಯಿಲ್ಲು ನಮ್ಮ ಜೆಮಿನಿ ಎಡಿಬಲ್ ಆ್ಯಂಡ್ ಫಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಬಹುದು. ಸೊ ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ಥರದ್ದು ಡಿಫ್ರೆಂಟ್ ಆಗಿರುವಂಥ ಆಯಿಲ್ಗಳು ಸಿಗುತ್ತೆ. ಹಾಗೆ ಈ ಆಯಿಲ್ನ ಬಳಸಿ ನಾವು ಮಾಡಿದಂಥ ಅಡುಗೆನ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾಕೆ ಅಂತಂದರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ ನಮಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಹೇಳಿ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಇದು ಆಕ್ಚುಲಿ ತುಂಬಾ ಮಾಡರ್ನ್ ಫೆಸಿಲಿಟಿಯಲ್ಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸೊ ನಾನು ನನ್ನ ಅಡುಗೆ ಮನೇಲಿ ಇಟ್ಟಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ. ಎಣ್ಣೆ ಕಾಯ್ಬೇಕು. ಎಷ್ಟೊತ್ತಿಗೂ ಎಣ್ಣೆ ಕಾಯ್ಬೇಕಾ? ಎಣ್ಣೆ ಕಾಯಕ್ ನಾವು ಕಾಯ್ಬೇಕಾ? ನಾವು ಕಾಯ್ಬೇಕು. ಎಣ್ಣೆ ನಾವು ಕಾಯ್ಬೇಕು. ಎಣ್ಣೆ ಕಾಯ್. ಓದಿದ್ದೀರಾ ನೀವು? ನಾವು ಓದಿಲ್ಲ ಜಾಸ್ತಿ. ಎಷ್ಟು ಓದಿದ್ದೀರಾ? 5ನೇ ಕ್ಲಾಸ್. ಅಯ್ಯೋ ಸಾಕು, 5ನೇ ಕ್ಲಾಸ್ ಓದಿದ್ರೆ. ಹಳ್ಳಿಲಿ ಓದಿದೆ ಅಷ್ಟೇ, ಕಳಿಸ್ತಿರ್ಲಿಲ್ವಲ್ಲ. ಯಾವ ಹಳ್ಳಿಲಿ? ತಿಪ್ಟೂರಲ್ಲಿ. ಯಾಕೆ ಕಳಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ ಓದಕ್ಕೆ? ಹೌದಾ? ಅವಾಗ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲ. 1 ಕಿಲೋಮೀಟರ್? ಇವಾಗೆಲ್ಲ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ. ಇವಾಗ ಕಳಿಸ್ತಾರೆ, ಅವಾಗ ಕಳಿಸ್ತಿರ್ಲಿಲ್ಲ ಹೆಣ್ಮಕ್ಳು ಹೊರಗಡೆ ಎಲ್ಲ. ನೀವು ಗಲಾಟೆ ಮಾಡ್ಬೇಕಾಗಿತ್ತು ನಾನು ಓದ್ಬೇಕು ಅಂತ. ಅಮ್ಮ ಎಣ್ಣೆ ಕಾದಿದ್ಯಾ? ಏನ್ ಹಾಕ್ಬಿಡೋಣ ನೆಕ್ಸ್ಟ್? ಫಸ್ಟಿಗೆ ಅಳಸಂದಿ ಕಾಳು ಹಾಕೊಂಡ್ಬಿಡೋದಾ? ಎಷ್ಟು ಹಾಕೋಬೇಕು? ಅರ್ಧ ಲೋಟ. ಅರ್ಧ ಲೋಟ ಕ್ಯಾರೆಟ್, ಅರ್ಧ ಲೋಟದಲ್ಲಿ ಎಲ್ಲ ಕಲರ್ ತರಕಾರಿ. ಬೀನ್ಸು ಇದೆಷ್ಟು? ಅರ್ಧ ಲೋಟ ಇದೆ. ನಿಮಗೋಸ್ಕರ ಬಾಡಿಸ್ಲಾ? ನಿಮ್ಗೆ ಈ ತರ ಕಿಚನ್ ಅಲ್ಲಿ ನನಗಿಂತ ಸಖತ್ತಾಗಿ ಯಾರು ಹೆಲ್ಪ್ ಮಾಡ್ಕೊಡ್ತಾರೆ? ಇವಾಗ ಇಷ್ಟು ರುಬ್ಬಕ್ಕೆ ಹಾಕ್ಬೇಕು ಇದೆಲ್ಲ. ವಾಕೆ ನಾನೇನೋ ಕೇಳಿದೆ, ನೀವು ಹೇಳಲೇ ಇಲ್ಲ. ನನಗಿಂತ ಚೆನ್ನಾಗಿ ಈ ತರ ನಿಮಗೆ ಕಿಚನ್ ಅಲ್ಲಿ ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ? ನಮ್ಮ ಮಗ, ಸೊಸೆ. ಒಬ್ಬ ನಿಮಗ್ ಮಗ ಸೊಸೆ ಇರೋಷ್ಟು ದೊಡ್ಡವರ ನೀವು? ನೋಡಕ್ಕೆ ಹೆಂಗ ಕಾಣ್ತೀರಾ? ನಾನ್ ನೋಡಿ ಮೊಮ್ಮಗನೂ ಇದ್ದಾನೆ, 8 ವರ್ಷದನು. 8 ವರ್ಷದ ಮೊಮ್ಮಗ ಇದ್ದಾನೆ ನಿಮ್ಗೆ? ಓಕೆ, ಸೊ ಗ್ರೈಂಡ್ ಮಾಡ್ಕೊಳಕ್ಕೆ ಏನೇನು ತಗೋಬೇಕು? ಈರುಳ್ಳಿ 1 ಕಪ್ ಈರುಳ್ಳಿ, ಮತ್ತೆ ಟೊಮ್ಯಾಟೊ ಫುಲ್ ಹಾಕೋಬೇಕಾ? ಬೇಡ ಹಾಫ್ ಸಾಕು. ಅಷ್ಟು ಬೇಕು. ಕೊಬ್ಬರಿ, ಕಾಯಿ. ಸೊ ಇದು 3 ರುಬ್ಕೋಬೇಕಾ ಈಗ? ಓಕೆ. ಇವಾಗ ಖಾರ ಪುಡಿ ಹಾಕೋಬೇಕು. ಏನು ಮಾಡೋದು ಈಗ ಆಂಟಿ? ಮೊಮ್ಮಕ್ಳು ಬೇರೆ ಇವಾಗ ಮಗ ರಜೆ ಇರುತ್ತೆ. ಅಯ್ಯೋ ಅಕ್ಕ ಹೇಳ್ಬಿಟ್ಟು ಹಾಕ್ಬೇಕಕ್ಕ ಎಲ್ಲ. ಓಕೆ, ಇವಾಗ ಏನೇನು ಹಾಕಿದ್ರಿ ಇದಕ್ಕೆ? ಖಾರದ ಪುಡಿ ಎಷ್ಟು ಹಾಕಿದ್ರಿ? 1 ಸ್ಪೂನು. ಅರಿಶಿನ 1 ಅರ್ಧ ಚಮಚೆ. ಜೀರಿಗೆ ಹಾಕಿದ್ದಾರೆ 1 ಅರ್ಧ ಚಮಚೆ. 1 ಪೂರ್ತಿ ಸ್ಪೂನ್ ಉಪ್ಪು. ಓಕೆ, ಏನ್ ಮಾಡೋಣ? ಪೇಸ್ಟ್ ಮಾಡಿರೋದಾ? ಹಾಕ್ಲಮ್ಮ. ಈಗ ನಾವು ಆಕ್ಚುಲಿ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಪೇಸ್ಟ್ನ ಒಂಚೂರು ನೀರು ಹಾಕ್ಬಿಟ್ಟು ಗುರು ಮಾಡಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾ? ಹಂಗೆ. ಸೂಪರ್. ಏನು ಹಾಕ್ತಿದ್ದೀರಾ ಅದಕ್ಕೆ? ಧನ್ಯ. ಓಕೆ, 2 ಚಮಚ ಧನ್ಯ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಬೇಯಿಸ್ಕೊಂಡ್ಮೇಲೆ ಧನ್ಯ ಹಾಕದಾ? ಧನ್ಯ. ಫ್ರೆಶ್ ಕ್ರೀಮ್.
ಮೊಸರು. ವಾವ್, ಏನು ಫುಲ್ ಕ್ರೀಮಿ ಥರ ಮಾಡ್ತಿದ್ದೀರಾ ಸಾಗುನ? ಎಷ್ಟು ಹಾಕೋದು ಮೊಸರನ್ನ? ಒಂದು ಹಾಫ್ ಬೌಲ್ ಹಾಕಬೇಕಾ? ಹಾಫ್ ಬೌಲ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತೀನಿ. ನಾನು ಕಲಿಸೋದ್ರಿಂದ ನಿಮ್ಮ ಅಡುಗೆ ಇನ್ನೂ ಸಖತ್ತಾಗುತ್ತೆ. ಆಂಟಿ, ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಮಾಡಿ. ಎಷ್ಟು ಹಾಕ್ಕೊಂಡ್ರಿ ತುಪ್ಪನ? ತುಪ್ಪ 2 ಸ್ಪೂನು. ತುಪ್ಪ ಕಾದಿದೆ, ಏನು ಹಾಕೋಣ? ಓಕೆ, ಸೂಪರ್. ಇವತ್ತು ನಮ್ಮ ಗೌರಮ್ಮ ಮೇಡಮ್ ಅವರು ಅವರ ಅಡುಗೆ ಉಪಯೋಗಿಸ್ತಾ ಇದ್ದಾರೆ ನಮ್ಮ SSP ಹಿಂಗು. ಅದಕ್ಕೆ ಹಾಕ್ಬೇಕಾ? ಆಹಾ, ತುಪ್ಪ ಏನು ಘಮ ಘಮ ಅಂತಿದೆ ಅಲ್ವಾ? ಅಲಸಂದೆ ಕಾಳು ಮಿಕ್ಸ್ ತರಕಾರಿ ಸಾಗು ರೆಡಿ ಇದೆ. ಟೇಸ್ಟ್ ನೋಡಿ. ಹಳಸಂದೆ ಕಾಳು ಮಿಕ್ಸ್ ತರಕಾರಿ ಸಾಗು. ಓಕೆ, ಸೂಪರಾಗಿ ಮಾಡಿರ. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ತುಪ್ಪದ್ರಲ್ಲೇನೋ ಖಾರದ ಪುಡಿ ಎಲ್ಲ ಹಾಕಿ ಹಿಂಗು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಅಂತ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಫ್ರೇಗ್ರೆನ್ಸು. ಟೇಸ್ಟ್ ಮಾಡೋಣ. ವಾವ್, ಏನಮ್ಮ ಸ್ಪೈಸಿ ಆಗಿದೆ. ತರಕಾರಿ ಎಲ್ಲ ಕುರುಮ್ ಅಂತ ಇದೆ, ಒಂಥರ ಕ್ರಂಚಿಯಾಗಿ. ಇದೆಲ್ಲ ಸಿಟಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆಲ್ಲ ಸೂಪರ್ ಆಗಿದೆ. ಅಲಸಂದೆ ತರಕಾರಿ ಸಾಗು ಮಾಡುವ ವಿಧಾನ. ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾದ ಬಳಿಕ ಅರ್ಧ ಕಪ್ ಮೊಳಕೆ ಕಟ್ಟಿದ ಅಲಸಂದೆ ಕಾಳು, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಬೀನ್ಸ್ ಹಾಕಿಕೊಂಡು ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಬಾಡಿಸಿಕೊಂಡ ನಂತರ 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಪದಾರ್ಥಗಳು ತರಕಾರಿಗೆ ಚೆನ್ನಾಗಿ ಹಿಡಿಯುವಂತೆ ಒಮ್ಮೆ ಕೈಯಾಡಿಸಿ ಬೇಯಲು ಬಿಡಿ. ಈಗ ಮಿಕ್ಸಿ ಜಾರಿಗೆ 1 ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಕಪ್ ಟೊಮ್ಯಾಟೊ ಹಾಗೂ ಅರ್ಧ ಕಪ್ ತುರಿದ ಒಣಕೊಬ್ಬರಿ ಹಾಕಿ 10 ಎಸಳು ಬೆಳ್ಳುಳ್ಳಿ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ರುಬ್ಬಿಕೊಂಡ ಮಸಾಲೆಯನ್ನು ಕುಕ್ಕರ್ನಲ್ಲಿರುವ ತರಕಾರಿಗಳಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 2 ವಿಸಲ್ ಕೂಗಿಸಿಕೊಳ್ಳಿ. ಬೆಂದ ಅಲಸಂದೆ ತರಕಾರಿಗಳಿಗೆ 1 ಚಮಚ ಧನಿಯಾ ಪುಡಿ, 2 ಚಮಚ ಫ್ರೆಶ್ ಕ್ರೀಮ್, ಅರ್ಧ ಬೌಲ್ ಮೊಸರು ಹಾಕಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ತರಕಾರಿಯೊಂದಿಗೆ ಹೊಂದಿಕೊಂಡ ನಂತರ ಬಾಣಲಿಯಲ್ಲಿ 1 ಚಮಚ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಕಾದ ನಂತರ ಸ್ವಲ್ಪ ಇಂಗು ಹಾಗೂ 1 ಚಿಟಿಕೆ ಅಚ್ಚ ಖಾರದ ಪುಡಿ ಹಾಕಿ ಬೆಂದ ಅಲಸಂದೆ ತರಕಾರಿ ಸಾಗುಗೆ ಸೇರಿಸಿದರೆ ಅಲಸಂದೆ ತರಕಾರಿ ಸಾಗು ಸವಿಯಲು ಸಿದ್ಧ. ಗೌರಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿಚನ್ಗೆ ಬಂದು ಅದ್ಭುತವಾದ ಸಾಗುನ ಮಾಡಿ ತೋರಿಸಿದ್ದಕ್ಕಾಗಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ ತುಪ್ಪದ ಫ್ಲೇವರು, ಕುರುಮ್ ಅನ್ನೋ ತರಕಾರಿ ನನಗಂತೂ ಪರ್ಸನಲ್ ಫೇವ್ರೇಟ್, ತುಂಬ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕಾಗಿ. ಸೊ ನೀವು ನಮ್ಮ ಹೊಟ್ಟೆ ತುಂಬಿಸಿದ್ದೀರಾ, ಹಾಗಾಗಿ ನಾವು ಕೂಡ ನಿಮಗೆ ಯಾವಾಗಲೂ ನಿಮ್ಮ ಲೈಫ್ ಹಚ್ಚ ಹಸಿರಾಗಿರಲಿ, ಹೀಗೆ ನಗ್ನಗ್ತಾ ಇರಿ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು.